ನಾವು ಪ್ರತಿದಿನ ಡೈರಿಗಳಿಂದ ತಂದು ಹಾಲನ್ನು ಬಳಕೆ ಮಾಡ್ತೀವಲ್ವ, ಆ ಹಾಲಿನಲ್ಲಿ ವೈಟಮಿನ್ ಎ ಮತ್ತು ವೈಟಮಿನ್ ಡಿನ ಫೋರ್ಟಿಫಿಕೇಷನ್ ಮಾಡ್ತಾ ಹೋಗ್ತೀವಿ. ಈ ವೈಟಮಿನ್ಸ್ ಬಂದು ಲಿಕ್ವಿಡ್ ಫಾರ್ಮ್ಯಾಟಲ್ಲಿ ನಮಗೆ ಸಿಗುತ್ತೆ. ಅದನ್ನು ನಾವು ಮಿಲ್ಕಿ, ನಮ್ಮ ದೇಶದಲ್ಲಿ 80% ಜನ ಇರ್ತಕ್ಕಂತಹ ಪಾಪ್ಯುಲೇಷನ್ ಅಂದರೆ 100ಕ್ಕೆ 80 ಜನ ವೈಟಮಿನ್ಸ್ ಡಿಫಿಷಿಯನ್ಸಿಯಿಂದ ಬಳಲ್ತಾ ಇದ್ದಾರೆ. ಹಾಗಿದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಈ ವೈಟಮಿನ್ಸು. ವೈಟಮಿನ್ಸ್ ಮತ್ತು ಮಿನರಲ್ಸ್ ಅಂದರೆ ಏನು? ನಮ್ಮದು ಫುಡ್, ನಾವು ಪ್ರತಿದಿನ ಏನು ಆಹಾರ ಪದಾರ್ಥಗಳು ನಾವು ತಗೋತಾ ಇದ್ದೀವಲ್ಲ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಬರೋವಂಥದ್ದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸು. ಅದರಲ್ಲಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಅಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಮತ್ತು ಫ್ಯಾಟ್ ಇರುತ್ತೆ. ಇನ್ನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಅಂದರೆ ಲೈಕ್ ಎಲ್ಲ ಥರದ ವೈಟಮಿನ್ಸು ಮತ್ತು ಮಿನರಲ್ಸು. ಇವು ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಅಂಶಗಳು. ಓಕೆ, ಈಗ ವೈಟಮಿನ್ಸ್ ಇಂಡಿಯಾದಲ್ಲಿ 100ಕ್ಕೆ 80ರಷ್ಟು ಡಿಫಿಷಿಯನ್ಸಿ ಇದೆ. ಅಂದರೆ ಟೋಟಲ್ ಇಂಡಿಯಾ ಪಾಪ್ಯುಲೇಷನ್ 150 ಕೋಟಿ ಅಂತ ಇಟ್ಕೊಂಡ್ರೆ ಅದರಲ್ಲಿ 80% ಆಫ್ ದ ಪೀಪಲ್ ಏನಿದಾರಲ್ಲ, ಅಷ್ಟು ಜನ ಮೈಕ್ರೋನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿಯಿಂದ ಬಳಲ್ತಾ ಇದ್ದಾರೆ. ಹಾಗಿದ್ರೆ ಅಷ್ಟೊಂದು ಪ್ರಾಮುಖ್ಯತೆ ಇದೆಯಾ? ವೈಟಮಿನ್ಸ್ ಡಿಫಿಷಿಯನ್ಸಿ ಏನಕ್ಕೆ ಬರುತ್ತೆ, ವಾಟ್ ಇಸ್ ದ ರೀಸನ್? ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿದಿನ ಬರೀ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ನ ಹೆಚ್ಚಾಗಿ ತೊಗೊಳ್ತಾ ಇದ್ದೀವಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಕಾರ್ಬೋಹೈಡ್ರೇಟ್ ರಿಚ್ ಇರುವಂಥ ಫುಡ್ಡನ್ನು ಮಾತ್ರ ತಿಂತಾ ಇದ್ದೀವಿ. ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ FSSAI ಅವರು ನಮ್ಮ ದೇಶದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಜನರು ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ ವೈಟಮಿನ್ಸ್ ಫೋರ್ಟಿಫಿಕೇಷನ್ ಮಾಡಬೇಕು ನಾವು ಪ್ರತಿನಿತ್ಯ ಬಳಸುವಂಥ ಆಹಾರ ಪದಾರ್ಥದಲ್ಲಿ ಅಂತ ಹೇಳಿ ಒಂದು ಫೋರ್ಟಿಫಿಕೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಬಂದರು. ಏನು ಈ ಫೋರ್ಟಿಫಿಕೇಷನ್ ಅಂತ ಅಂದರೆ, ನಾವು ತಿನ್ನುವಂತಹ ಹಾಲು, ಅಕ್ಕಿ, ಗೋಧಿ ಮತ್ತು ಆಯಿಲ್ ಮತ್ತು ಅಯೋಡಿನ್, ಇಷ್ಟರಲ್ಲೂ ಕೂಡ ನಾವು ವೈಟಮಿನ್ಸ್ಗಳನ್ನ ಎನ್ರಿಚ್ ಮಾಡ್ಕೋತಾ ಹೋಗಬೇಕು. ಅದರಲ್ಲಿ ಮೊದಲನೇದಾಗಿ ಬಂದು ರೈಸ್, ಅಂದರೆ ನಾವು ಪ್ರತಿನಿತ್ಯ ಬಳಸುವಂತಹ ಅಕ್ಕಿ. ಓಕೆನಾ, ಅಕ್ಕಿಗೆ ನಾವು ಯಾವ ರೀತಿ ಫೋರ್ಟಿಫಿಕೇಷನ್ ಮಾಡ್ತೀವಿ ಅಂದರೆ ವೈಟಮಿನ್ B12, ಫೋಲಿಕ್ ಆಸಿಡ್, B6 ಮತ್ತು ಪ್ರತಿನಿತ್ಯ ನಾವು ಉಪಯೋಗಿಸುವಂತಹ ಸಾಲ್ಟ್ ಅಂದರೆ ಉಪ್ಪಿಗೆ ನಾವು ಯಾವುದಾದನ್ನು ಬಳಕೆ ಮಾಡ್ತೀವಿ ಅಂತ ಅಂದರೆ ಐರನ್ ಮತ್ತು ಅಯೋಡಿನ್. ನೀವು ಎಲ್ಲೇ ಹೋಗಿರ್ಬೇಕಾದ್ರೆ ಗಮನಿಸ್ಬೋದು, ಅಯೋಡೈಸ್ಡ್ ಸಾಲ್ಟ್ ಅಂತ ಇರುತ್ತೆ ಮತ್ತು ಅದರಲ್ಲಿ ಫೋರ್ಟಿಫಿಕೇಷನ್ F+ ಮಾರ್ಕ್ ಸಿಂಬಲ್ ಇರುತ್ತೆ. ನೀವು ಅದನ್ನು ಗಮನಿಸ್ತಾ ಹೋಗಬಹುದು. ಅದಾದ ನಂತರ ಬರುವಂಥದ್ದು ವೀಟ್ ಮತ್ತು ಮೈದಾ. ವೀಟ್ ಮತ್ತು ಮೈದಾವು ಕೂಡ ಫೋಲಿಕ್ ಆಸಿಡ್, ವೈಟಮಿನ್ B12 ಮತ್ತು ವೈಟಮಿನ್ B6ನ ಅಂದರೆ 45 ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ಇದಾದ ನಂತರ ನಾವು ಪ್ರತಿನಿತ್ಯ ಬಳಸುವಂಥ ಆಯಿಲ್ಗೆ ವೈಟಮಿನ್ ಎ ಮತ್ತು ವೈಟಮಿನ್ ಡಿನ ನಾವು ಎನ್ರಿಚ್ ಮಾಡ್ತೀವಿ. ಅದಾದ ನಂತರ ಬರುವಂಥದ್ದು ಮಿಲ್ಕಿಗೂ ಕೂಡ ವೈಟಮಿನ್ ಎ ಮತ್ತು ವೈಟಮಿನ್ ಡಿನ ನಾವು ಅಡಿಷನ್ ಮಾಡ್ತಾ ಹೋಗ್ತೀವಿ. ರೈಸ್ ಇದೆಯಲ್ಲ, ರೈಸ್ಗೆ ವೈಟಮಿನ್ B1, ಫೋಲಿಕ್ ಆಸಿಡ್ ಮತ್ತು ವೈಟಮಿನ್ B12ನ ನಾವು ಫೋರ್ಟಿಫಿಕೇಷನ್ ಮಾಡ್ತಾ ಹೋಗ್ತೀವಿ.